ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಎಲ್ರಿಗೂ ಗೊತ್ತಾಗಿರೋ ಹಾಗೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗಬೇಕಾಗಿದೆ. ಸೊ ಹಾಗಾಗಿ ಹೋಗೋ ದಿನ ಬೆಳಗ್ಗೆ ಇಷ್ಟೆಲ್ಲ ಪ್ಯಾಕಿಂಗ್, ಫೈನಲಿ ಇಷ್ಟೆಲ್ಲ ಪ್ಯಾಕಿಂಗ್ ಆಗಿತ್ತು. ಸೊ ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಆ ಮನೆಯ ಮೇಲೆ ಕೆಲವೊಂದು ಫೀಲಿಂಗ್ಸ್ ಇರುತ್ತೆ, ಕೆಲವೊಂದು ಪಾಠಗಳಿರುತ್ತೆ ಲೈಫಲ್ಲಿ. ಕೆಲವೊಂದು ಒಂದೊಂದು ಮನೆ, ಒಂದೊಂದು ಜಾಗ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಜೀವನದಲ್ಲಿ ಪಾಠ ಕಲಿಬೇಕಾಗಿರುತ್ತೆ, ಕಲಿಸಿರ್ತಾರೆ. ಹಾಗೆಯೇ ಹೌದು, ಈ ಮನೆಯಲ್ಲೂ ಕೂಡ ನಾವು ಬಂದು 5 ವರ್ಷ ಆಯಿತು ಶಿವಮೊಗ್ಗ ಶಿಫ್ಟ್ ಆಗಿ. ಸೊ ಸ್ವಂತ ಮನೆ ಬಂದುಬಿಟ್ಟು ಇಲ್ಲಿ ನಮ್ಮ ಮಗಳ ಎಜುಕೇಷನ್ಗೋಸ್ಕರ ಇಲ್ಲಿ ಶಿಫ್ಟ್ ಆಗಿ ಈ ಮನೆಯಲ್ಲಿ ನಾವು 5 ವರ್ಷ ಕಾಲ ಕಳೆದ್ವಿ. ಸೊ ಈ ಮನೆಯಲ್ಲಿ ಒಂದೊಂದು ಚೆನ್ನಾಗೇ ಆಯಿತು. ಮನೆಗೆ ಬಂದಮೇಲೆ ಒಂದು ಸ್ವೀಟ್ ಮೆಮೊರೀಸ್ ಅಂತಲೂ ಕೂಡ ಇಲ್ಲಿ ಆಯಿತು. ಅದ್ರ ಜೊತೆ ಕೆಲವೊಬ್ಬರು ಪಾಠನೂ ಕೂಡ ಲೈಫಲ್ಲಿ ಕಲಿಸಿದ್ರು. ಜನ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ನಮ್ಮವರು ತಮ್ಮವರು ಅಂದ್ಕೊಂಡು ಎಲ್ಲರೂ ಕೂಡ ಈ ಮನೆಗೆ ಬಂದಮೇಲೆ 5 ವರ್ಷದಲ್ಲಿ ನಾನು ಕಲ್ತಿದ್ದೇನಪ್ಪ ಅಂತ ಹೇಳಿದರೆ, ನಾವೆಲ್ಲ ಕಲ್ತಿದ್ದು ನಮ್ಮವ್ರು ಯಾರು, ನಮ್ಮ ಅಲ್ಲದವರು ಯಾರು, ನಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟು, ನಮಗೋಸ್ಕರ ನಾವು ಲೈಫಲ್ಲಿ ಏನು ಮಾಡ್ಕೋಬೇಕು, ಸೊ ನಮಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ಎಲ್ಲನೂ ಕೂಡ ಈ 5 ವರ್ಷದಲ್ಲಿ ನಾನು ತುಂಬಾ ಕಲ್ತಿದ್ದೀನಿ ಈ ಮನೆಯಲ್ಲಿ. ಹಾಗೆ ಈ ಮನೆಯಲ್ಲೂ ಕೂಡ ತುಂಬ ಮೆಮೊರೀಸ್ ಇದೆ. ನಾನು ಅಡುಗೆ ಮಾಡಿದಂತಹ ಜಾಗದಲ್ಲಿ, ಹಾಗೆ ಮೆಮೊರಿ ಆಗಿರಬಹುದು. ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಜರ್ನಿ ಕೂಡ ಸ್ಟಾರ್ಟ್ ಆಗಿದ್ದು ಈ ಮನೆಯಲ್ಲೇ. ನಂದು ಮಾನಿಟೈಸೇಷನ್ ಆಗಿದ್ದು ಕೂಡ ಇದೇ ಮನೆಯಲ್ಲಿ. ನಾವು ಹೋಗುವಂಥ ಟೈಮಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬ ಫ್ರೆಂಡ್ ಆಗಿದ್ದರು. ಅವರು ಕೂಡ ತುಂಬಾ ಚೆನ್ನಾಗಿದ್ದರು, ನಮ್ಮ ಜೀವತ್ತಿನ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವರು ಹೋಗ್ತಾ ಇರೋವಂಥ ಟೈಮಲ್ಲಿ ನನ್ನ ಮಗಳಿಗೆ, ಸೊ ಇನ್ನು ಬೇರೆ ಮನೆಗೆ ಹೋಗ್ತೀಯಾ ಅಂತ ಹೇಳಿ ಅವರ ನೆನಪಿನ ಕಾಣಿಕೆಯಾಗಿ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಕ್ಲಿಪ್ಸ್ ಆಗಿರ್ಬೋದು, ಚಾಕ್ಲೇಟು, ಫ್ರೂಟ್ಸು. ಸೊ ಅವರು ಕೊಟ್ಟರು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕೂಡ ಇತ್ತು. ಸೊ ಹೀಗೆ ನಮ್ಮವ್ರು ಯಾರು, ನಮ್ಮನ್ನು ಪ್ರೀತಿ ಮಾಡೋರು ಯಾರು, ನಮ್ಮನ್ನು ಪ್ರೀತಿ ಮಾಡೋ ಥರ ನಾಟಕ ಮಾಡೋರು ಯಾರು, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೂಡ ಈ ಮನೇಲಿ ನಾನು ತುಂಬಾ ಕಲಿತೆ. ಅದಕ್ಕಿಂತ ಮೊದಲು ಕಲ್ತಿಲ್ಲ ಅಂತ ಅಲ್ಲ, ಸ್ವಲ್ಪ ಜ್ಞಾನ ಕಮ್ಮಿನೇ ಇತ್ತು. ಏನೋ ಅಂತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ, ಹಾಗಾಯಿತು ನನಗೆ. ಬಟ್ ತುಂಬಾ ಒಳ್ಳೇದು ಕೂಡ ಆಯಿತು ಈ ಮನೆಗೆ ಬಂದಮೇಲೆ. ಕೆಲವೊಂದು ಸತಿ ಬಿಟ್ಟು ಹೋಗಬೇಕಾದ್ರೆ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಫಸ್ಟ್ ಟೈಮು ನಾವು ನಮ್ಮ ಸ್ವಂತ ಮನೆ ಬಿಟ್ಟು ಊರಿಂದ ಊರಿಗೆ ಬಂದು ಈ ಮನೆಯಲ್ಲೇ ನಮ್ಮ ಹೊಸ ಜೀವನ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲರೂ ಕೂಡ ಅಕ್ಕಪಕ್ಕ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿದ್ದರು, ಖುಷಿಯಲ್ಲಿ. ಯಾವುದೇ ರೀತಿ ರಿಸ್ಕ್ ಇರಲಿಲ್ಲ. ಬಟ್ ಕೆಲವು ಸಂದರ್ಭಗಳು ಏನಾಗುತ್ತೆ ಅಂದರೆ, ನಾವು ಲೈಫಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನಮ್ಮ ಮಗಳ ಎಜುಕೇಷನ್ಗಾಗಿರ್ಬೋದು, ಬೇರೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಅಂತ ಬಂದುಬಿಡುತ್ತೆ ಲೈಫಲ್ಲಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಒಂದೇ ಮನೆಯಲ್ಲಿ ಇರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಹೊಸ ಮನೆಗೆ ಮತ್ತೆ ನೋಡಿದ್ವಲ್ಲ, ಅದು ಎಲ್ಲ ಫಿಕ್ಸ್ ಆಗಿತ್ತು ಮನೆ ಕೂಡ. ಸೊ ಹೋಗೋಣ ಅಂತೇಳಿ ಬೆಳಗ್ಗೆನೇ ಇವಳಿಗೂ ಏಕೋ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಅಂತ ಅನಿಸ್ತು ಹಿಂದಿನ ದಿನ. ಸೊ ಬೆಳಗ್ಗೆ ಬೇಗನೆ ಹೋಗ್ಬಿಟ್ಟು ಹಾಲು ಉಗ್ಸೋದಷ್ಟೇ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಯಾಕೆಂದರೆ ಮಗಳಿಗೆ ಜ್ವರ ಬಂದಿರೋ ಕಾರಣ ತುಂಬ ಗ್ರ್ಯಾಂಡಾಗಿ ಮಾಡೋ ಪ್ಲ್ಯಾನ್ ಅಂತ ಏನಿರಲಿಲ್ಲ ನಮಗೆ. ಸೊ ಸಿಂಪಲ್ಲಾಗಿ ಜಸ್ಟ್ ಹೋಗಿ ಪೂಜೆ ಮಾಡಿಬಿಟ್ಟು, ದೇವ್ರಿಗೆ ಪೂಜೆ ಮಾಡಿ ಹಾಲು ಉಗ್ಸ್ಬೇಕು ಅಂತ ಒಂದು ಮೊದಲೇ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಮೂವರೇ ಹೋಗಿ ಹಾಲು ಉಗ್ಸಿ ಮನೆ ಪೂಜೆ ಮಾಡಿಕೊಂಡು ಬರೋಣ ಅಂತ ಹೊರಟ್ವಿ. ಸೊ ನಮ್ಮ ತಮ್ಮ ಕೂಡ ಬರ್ತಾ ಇದ್ದ, ವೆಯ್ಟ್ ಮಾಡ್ತಾಯಿದ್ವಿ, ಬರೋ ಟೈಮ್ ಆಯಿತು ಅಂತೇಳಿ ಆಟೋದಲ್ಲೇ ಹೊರಟ್ವಿ. ಸೊ ಜಸ್ಟು ಅಲ್ಲಿ ಒಂದು ಹೊಸ ಗ್ಯಾಸ್ ಒಲೆ ತೊಗೊಂಡಿದ್ದೆ ನಾನು ಆ ಮನೆಗೆ ಅಂತೇಳಿ, ಹೊಸದಾಗಿ ತೊಗೊಂಡೋಣ ಇದು. ಸೊ ಹಳೇದಲ್ಲೇ ಹಾಳಾಗಿತ್ತು ನಂದು ಆ್ಯಕ್ಚುಲಿ, ಹಾಗಾಗಿ ಹೊಸದು ತೊಗೊಂಡಿದ್ದೆ. ಪೈಪ್ ಬೇಕಾಗಿತ್ತು. ಹಾಗಾಗಿ ಜಸ್ಟು ಗ್ಯಾಸ್ ಆಫೀಸಿಗೆ ಹೋಗಿ ಬೆಳಗ್ಗೆ ಸುಮಾರು ಒಂದು 10 ಗಂಟೆಗೆ ಮನೆ ಬಿಟ್ವಿ. ಸೊ ಗ್ಯಾಸ್ ಆಫೀಸಿಗೆ ಹೋಗ್ಬಿಟ್ಟು ಒಂದು ಗ್ಯಾಸ್ ಪೈಪ್ ತೊಗೊಂಡು ಬಂದ್ವಿ. ಹಾಗೆ ಟಿಫನ್ ಕೂಡ ಹೋಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಕ್ಲೀನಿಂಗ್ ಇತ್ತು. ಫೈನಲಿ ಮನೆಗೆ ಬಂದ್ವಿ. ಇದು ನಮ್ಮ ಹೊಸ ಮನೆ. ಒಂದು ಸರಿ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ ಹೊಸ ಮನೆ ಹೇಗಿದೆ ಅಂತ ಹೇಳಿ. ಸೊ ಆ ಮನೆಗೂ ಜಸ್ಟ್ ಹೋಗ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಟಿಫನ್ ಕೂಡ ಅಲ್ಲಿಂದನೇ ತೊಗೊಂಬಂದ್ವಿ ನಾವು. ಬಂದುಬಿಟ್ಟು ಕಸ ಎಲ್ಲ ಗುಡಿಸಿ ಮನೇನ ನೆಲ ಒರೆಸ್ಕೊಂಡು ಬೇಗ ಹಾಲು ಉಗ್ಸೋಣ ಅಂತೇಳಿ. ಸೊ ರಾವು ಕಾಲ ಆಗಿರ್ಬೋದು, ಗುಳಿಕ ಕಾಲ ಆಗಿರ್ಬೋದು. ಸೊ ಟೈಮ್ ನೋಡಿಕೊಂಡೆ ಅಲ್ವಾ, ಮನೆಗೆ ಯಾವುದೇ ಒಂದು ಹೊಸ ಮನೆಗೆ ಹೋಗ್ತಾಯಿದ್ದೀವಿ ಅಂದರೂ ಹಾಲು ಉಗ್ಸೋ ಶಾಸ್ತ್ರ ಪೂಜೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ನಡೀತದೋ ಅದನ್ನೇ ನಾವು ಮಾಡಿದ್ವಿ. ಬಟ್ ಆಡಂಬರವಾಗಿ ಏನೂ ಮಾಡಲಿಲ್ಲ. ಸೊ ಸಿಂಪಲ್ಲಾಗೆ ಮಾಡಿದ್ವಿ. ಇನ್ನು ಮನೆಯನ್ನು
ಸೊ ತೋರಿಸೋಣ ಅಂತೇಳಿ ನನ್ನ ಮಗಳ ಕೈಯಲ್ಲಿ ಫೋನ್ ಇರೋದ್ರಿಂದ ಸ್ವಲ್ಪ ವೀಡಿಯೋ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಿದ್ದಾಳೆ. ಸೊ ಪ್ರತಿಯೊಂದು ಕೂಡ ವಾಲ್ಡ್ರು ತೋರಿಸೋದಾಗಿರ್ಬೋದು ಈ ರೀತಿ ಇದೆ. ಹೊಸ ಮನೆ ಒಂದು ಸತಿ ಎಲ್ಲ ಸೆಟ್ ಮಾಡಿ ಎಲ್ಲ ಖಾಲಿ ಖಾಲಿ ಇದೆ. ಇವಾಗ ತೋರಿಸ್ತಾರೆ ಈ ರೀತಿ ಇದೆ ಇದೆಲ್ಲ ಒಂದು ಸ್ವಲ್ಪ ಅಲ್ಲಲ್ಲೇ ಕಸ ಇತ್ತು, ಕಸ ಗುಡಿಸ್ಕೋಬೇಕು. ದೇವ್ರ ಮನೆಯೆಲ್ಲ ಇನ್ನೂ ರೆಡಿ ಮಾಡ್ಕೋಬೇಕು. ಗ್ಯಾಸ್ ಪೈಪ್ ತೊಗೊಂಬಂದಿದ್ವಲ್ಲ, ಮತ್ತು ಅಣ್ಣನೇ ಸ್ವಲ್ಪ ನಮಗೆ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ, ಎಲ್ಲ ಹೆಲ್ಪ್ ಮಾಡೋದ್ರಿಂದ ಹಿಡಿದು. ಸೊ ಹಾಗಾಗಿ ಪ್ರತಿಯೊಂದು ಪ್ಲೇಸ್ನೂ ಇನ್ನೊಂದು ಸತಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ಓನರು. ಆದ್ರೂ ಕೂಡ ಇನ್ನೊಂದು ಸತಿ ನಾವು ಕ್ಲೀನ್ ಮಾಡಿ ನೆಲ ಒರೆಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಗ್ಯಾಸ್ ಒಂದು ಫಿಕ್ಸ್ ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ಕಸ ಗಿಸ ಗುಡಿಸ್ಕೊಳಕ್ಕೆ ಸರಿಯಾಗುತ್ತೆ ಅಂತೇಳಿ ಜಸ್ಟ್ ಪೂಜೆ ಸಾಮಾನು, ಹೂವು, ಟಿಫನ್ನು ಏನು ಈಗ ಪೂಜೆಗೆ ಏನು ಬೇಕಾಗಿತ್ತಲ್ಲ ಅದಷ್ಟೇ ತಂದಿದ್ವಿ. ದೇವ್ರನ್ನೆಲ್ಲ ತೊಗೊಂಬಂದಿದ್ವಿ ಆ ಮನೆಯಿಂದ, ದೇವ್ರುಗಳ್ನೆಲ್ಲ ತೊಗೊಂಬಂದಿದ್ವಿ. ಸೊ ಹೀಗಾಗಿ ಇನ್ನು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇನ್ನು ಜಸ್ಟ್ ಯಾಕಪ್ಪ ಅಂದರೆ ಇನ್ನು ನಮ್ಮ ಮಗಳ ಸ್ಕೂಲಿಗೆ ಹತ್ರ ಆಗಬೇಕು ಅಂತ ಈ ಮನೆ ಮಾಡಿರೋದು. ಎಲ್ಲ ಹೊಸ ಮನೆಗೆ ಅಂಥೇಳಿ ಹೊಸ ನೆಲ ಹೊಸ ಕೋಲಾಗಿರ್ಬೋದು, ಇನ್ನು ಹೊಸ ಕಸ್ಟಮರ್ಗೆ ಆಗಿರ್ಬೋದು, ಎಲ್ಲನೂ ಹೊಸದಾಗೆ ತೊಗೊಂಬಂದು ಈ ಮನೆಯಲ್ಲಿ ನಮ್ಮ ಹೊಸ ಜೀವನ ಸ್ಟಾರ್ಟ್ ಮಾಡೋಣ. ಹಳೆಯ ಜೀವನ, ಹಳೆಯ ಕಹಿ ಘಟನೆಗಳನ್ನು ಕೆಲವೊಂದು ಮರಿಬೇಕು ಅಂತ ನಂಗೆ ತುಂಬಾ ಅನಿಸ್ತು, ನನಗೂ ಆಗಲಿ ನಮ್ಮ ಮನೆಯವ್ರಿಗಾಗಲಿ. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಲೇಬೇಕು ಅಂತೇಳಿ ನಾವು ಆ ಮನೆ ಚೇಂಜ್ ಮಾಡಿದ್ವಿ. ಇನ್ನು ಈ ಹೊಸ ಮನೆಯಲ್ಲಿ ನಮ್ಮ ಹೊಸ ಜೀವನ. ಸೊ ಇನ್ನು ನನ್ನ ಮಗಳ ಸ್ಕೂಲಿದು, ಸೊ ಹತ್ರ ಕೂಡ ಆಗುತ್ತೆ, ಅದು ಇನ್ನೊಂದು ಪ್ರಾಫಿಟ್ಟು. ಸೊ ಹೊಸ ಮನೆ, ಹೊಸ ಜೀವನ, ಹೊಸ ಮೆಮೊರೀಸು. ಇನ್ಮೇಲೆ ಏನೋ ಒಂಥರ ಲೈಫಲ್ಲಿ ಚೇಂಜಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಯಲ್ಲಿ ಒಂಥರ ಹೊಸ ಚೇಂಜಸ್ ಕೂಡ ಮಾಡ್ಕೊಳ್ಳೋಣ ಅಂತಲೂ ಕೂಡ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತೇಳಿ. ವಿಡಿಯೋ ಕೂಡ ಈ ಮನೆಯಿಂದ ಹೊಸ ಥರ ವಿಡಿಯೋ ಹಾಕಬೇಕು ಯೂಟ್ಯೂಬಲ್ಲಿ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೋ ನೋಡೋಣ. ಸೊ ನಿಮ್ಮ ಸಪೋರ್ಟ್ ಹೀಗೆ ಕೂಡ ಇರಲಿ. ಇದುವರೆಗೂ ಕೂಡ ಸಪೋರ್ಟ್ ಮಾಡಿದ್ದೀರಾ, ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ನಂಬಿದ್ದೀನಿ. ಇನ್ನು ನೆಲ ಒರೆಸ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಕಸ ಗುಡಿಸ್ಕೊಡ್ತಾಯಿದ್ರು. ಸೊ ಅಷ್ಟರೊಳಗೆ ಒಬ್ಬರು ನೆಲ ಒರೆಸಿದ್ರೆ, ಕಸ ಗುಡಿಸ್ಕೊಟ್ರೆ ಒಬ್ಬರು ನೆಲ ಒರೆಸ್ಕೊಂಡ್ರೆ ಅಷ್ಟೊತ್ತಿಗೆ ಬೇಗ ಈಸಿ ಆಗುತ್ತೆ ಅಂತೇಳಿ. ಮತ್ತು ಇನ್ನು ನಾವು ಪೂಜೆ ಮಾಡಿ ಹಾಲು ಉಗ್ಸ್ಬಿಟ್ಟು ನೆಕ್ಸ್ಟ್ ಇನ್ನು ಹೋಗಿ ಇನ್ನು ಗಾಡಿ ಐಟಮ್ಸ್ ಎಲ್ಲ ಆಮೇಲೆ ತಗೊಂಬರ್ಬೇಕು. ಹಾಗಾಗಿ ಇಬ್ಬರು ಬೇಗ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಇನ್ನು ಸ್ನಾನ ಗಿನ ಎಲ್ಲ ರೆಡಿ ಇತ್ತಲ್ವ, ಇಲ್ಲೇ ಮಾಡ್ಕೊಂಡು ಹಾಲು ಉಗ್ಸಿದ್ರಾಯ್ತು ಅಂತೇಳಿ ಎಲ್ಲ ನಾನೆಲ್ಲ ಒರೆಸ್ಕೊಟ್ಟೆ. ಅವ್ರು ಕಸ ಗುಡಿಸ್ಕೊಟ್ರು. ಬೇಗ ಮಾಡಿಕೊಂಡು ಇನ್ನು ಲಗೇಜೆಲ್ಲ ಅದೇ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಏಕೆಂದರೆ ಹಾಲು ಉಗ್ಸಿ ಪೂಜೆ ಮಾಡಿ ಶಾಸ್ತ್ರಗಳೆಲ್ಲ ಮುಗಿಸಿ ಆಮೇಲೆ ಐಟಮ್ಸ್ ತೊಗೊಂಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಒಬ್ರಿಗೊಬ್ರು ಸೇರಿಕೊಂಡು ಮಾಡಿಕೊಂಡು ಬೇಗ ಮಾಡ್ಕೊಂಡ್ವಿ. ಸೊ ಈ ರೀತಿ ಗಂಡ ಹೆಂಡ್ತಿ ಜೊತೆಯಲ್ಲೇ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು, ಈ ಮನೆಯಲ್ಲಿ ಹೊಸ ಮೆಮೊರೀಸೇ ಕಲೆಕ್ಟ್ ಮಾಡಬೇಕು ಅಂತೇಳಿ ಬಂದಿದ್ವಿ. ಸೊ ಫೈನಲಿ ಎಲ್ಲ ಕಸ ಗುಡಿಸಿ ಎಲ್ಲ ರೆಡಿ ಆಯಿತು. ನಾನು ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಟ್ಟೆ. ಅಷ್ಟರೊಳಗೆ ನಮ್ಮ ಮನೆಯವರು ಬೇಗ ಟೈಮ್ ಆಗಿಬಿಡುತ್ತಲ್ವ ಹಾಲು ಉಗ್ಸೋಕ್ಕೆ, ಹಾಗಾಗಿ ಬೇಗ ಸ್ನಾನ ಮಾಡ್ಕೊಂಬಂದು ಅವರು ಕೂಡ ಪೂಜೆ ಸ್ಟಾರ್ಟ್ ಮಾಡಿದರು. ಅವರು ಪೂಜೆ ಸ್ಟಾರ್ಟ್ ಮಾಡೋದ್ರೊಳಗೆ ನನಗೆ ಗ್ಯಾಸ್ನೆಲ್ಲ ಮತ್ತೆ ಇನ್ನೊಂದು ಸತಿ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಬೇಕೆಲ್ಲ ರೆಡಿ ಮಾಡು ಅಂತ ಹೇಳ್ತಾಯಿದ್ರು. ಆಲ್ರೆಡಿ ನಾನು ದೇವ್ರನ್ನೆಲ್ಲ ಒರೆಸ್ಬಿಟ್ಟು ದೇವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ. ಸೊ ಇನ್ನು ಅವರು ಸ್ನಾನ ಮಾಡಿ ಇನ್ನೊಂದು ಸತಿ ಮಡಿ ನೀರಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಅವ್ರು ರೆಡಿ ಮಾಡ್ಕೊತಾ ಇದ್ರು. ಅವರು ಇನ್ನು ಹೂವೆಲ್ಲ ತೊಗೊಂಬಂದು ಇನ್ನು ಅಲಂಕಾರ ಮಾಡಲೇಬೇಕಲ್ವ ದೇವರಿಗೆ, ಹಾಗಾಗಿ ಹೂವನ್ನೆಲ್ಲ ಅಲ್ಲಿಂದನೇ ತೊಗೊಂಬಂದಿದ್ವಿ. ಇದು ಸಿಟಿಯಿಂದ ಸ್ವಲ್ಪ ಹೊರಗೆ ಬರುತ್ತೆ ಮನೆ. ಹೂವು ಎಲ್ಲ ಪ್ರತಿಯೊಂದು ಸಾಮಾನು ಕೂಡ ಅಲ್ಲಿಂದನೇ ತೊಗೊಂಬಂದಿದ್ವಿ. ಹಾಗಾಗಿ ಅವರು ಪೂಜೆ ಮಾಡ್ಕೊಳ್ಳೋದ್ರೊಳಗೆ ನನ್ನ ಇನ್ನುಳಿದ ಕೆಲಸನ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಗ್ಯಾಸ್ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಡೋಕೆ ಹೋದೆ. ನಮ್ಮ ಮನೆಯವ್ರು ಫೈನಲಿ ತುಂಬಾ ಹೂವು ಒಂಥರ ಹೊಸದು ನೋಡೋಣ, ಇನ್ನು ದೇವರು ಇನ್ನು ಮುಂದಿನ ಈ ಮನೆಯದು ಇದು ಮಾಡೋಣ ಅಂತ ಹೇಳಿ ಬೇಡ್ಕೊತಾ ನಾವು ಪೂಜೆ ಮಾಡ್ಕೊತಾ ಇದ್ದರು ನಮ್ಮ ಮನೆಯವರು. ಅಷ್ಟರೊಳಗೆ ನಾನು ಗ್ಯಾಸ್ ರೆಡಿ ಮಾಡ್ತಾಯಿದ್ದೆ. ಫೈನಲಿ ಈ ರೀತಿ ಅಲಂಕಾರ ಮಾಡ್ತಾಯಿದ್ವು. ಹೊಸ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಈ ರೀತಿ ಅಲಂಕಾರ ಮಾಡ್ತಾಯಿದ್ರು ನಮ್ಮ ಮನೆಯವರು. ಅಷ್ಟರೊಳಗೆ ನಾನು ಗ್ಯಾಸ್ ಅಂತ ಹೇಳ್ದಲ್ಲ, ಇನ್ನೊಂದು ಸತಿ ಒರೆಸ್ಕೊಂಡಿದ್ದೆ. ಇನ್ನು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ವಿಭೂತಿ ಹಚ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಹಾಲು ಉಗ್ಸ್ಬೇಕಲ್ವ, ಇನ್ನು ಫೈನಲಿ ಪೂಜೆ ಆಗಿಬಿಟ್ರೆ ಹಾಲು ಉಗ್ಸೋದೊಂದೇ ಇರುತ್ತೆ. ಫೈನಲಿ ನಾನು ಅರಿಶಿನ ಕುಂಕುಮ ಹಚ್ಚುತ್ತಾ ಇದ್ದೆ. ನನ್ನ ಮಗಳು ವೀಡಿಯೋ ಮಾಡ್ಕೊತಾ ಇದ್ಲು. ಸೊ ತುಂಬಾ ಇಲ್ಲೂ ವಿಂಡೋ ಇರೋದ್ರಿಂದ ಗಾಳಿ ತುಂಬ ಚೆನ್ನಾಗಿದೆ, ಗಾಳಿ ಬೆಳಕು. ಈ ಮನೆಯಲ್ಲಿ ಸ್ವಲ್ಪ ಅಲ್ಲಿ ಗಾಳಿ ಬೆಳಕು ಪ್ರಾಬ್ಲಮ್ ಇತ್ತು. ಈ ಮನೆಯಲ್ಲಿ ಆ ರೀತಿ ಏನಿಲ್ಲ, ತುಂಬಾ ಸುತ್ತಲೂ ಎಲ್ಲ ಖಾಲಿ ಜಾಗ ಇರೋದ್ರಿಂದ
ನ್ಯಾಚುರಲ್ ಗಾಳಿ ಚೆನ್ನಾಗಿ ಬರುತ್ತೆ. ಲೈಟ್ ಅವಶ್ಯಕತೆ ಇಲ್ಲ ಈ ಮನೆಗೆ ಅಂತ ಅನ್ಕೊತೀನಿ. ಫೈನಲಿ ಈ ರೀತಿ ಎಲ್ಲ ರೆಡಿ ಆಯಿತು. ಈ ರೀತಿ ಎಲ್ಲ ಗ್ಯಾಸ್ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರಿಗೆ ಪೂಜೆನೂ ಆಯ್ತೇನೋ ಅಂತ ಹೇಳಿ ಹೋಗಿ ಒಂದು ಸರಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಅಷ್ಟರೊಳಗೆ ನಮ್ಮ ಮನೆಯವ್ರದ್ದು ರೆಡಿ ಆಗ್ತಾಯಿತ್ತು. ಫೈನಲಿ ಹಾಲು ಉಗ್ಸೋಕ್ಕೆ ಪಾತ್ರೆಗೆ ಹಾಲೆಲ್ಲ ಹಾಕಿಬಿಟ್ಟು ಇನ್ನು ಗ್ಯಾಸ್ ಹಚ್ತಾ ಇದ್ದರೆ ಅವ್ರು ಬಂದು ಜಸ್ಟ್ ಹಾಲು ಉಗ್ಬೇಕಾದ್ರೂ ಪೂಜೆ ಮಾಡ್ತಾರೆ ಅಂತ ಹೇಳಿ ಹಚ್ಚಿದೆ. ಲೈಟ್ರು ಬಿಟ್ಟು ಬಂದುಬಿಟ್ಟಿದ್ದೆ ಬರೋಂತಹ ಟೈಮಲ್ಲಿ, ಹಾಗಾಗಿ ಕಡ್ಡಿಪಟ್ಟಣದಲ್ಲೇ ಹಚ್ಚಿದೆ. ಸೊ ಹಾಲು ಕೂಡ ಕಾಯಕ್ಕಿಟ್ಟೆ. ಅಷ್ಟರಲ್ಲೇ ನಮ್ಮ ಮನೆಯವ್ರು ಬರ್ತಾರೆ ಇನ್ನೇನು. ಹಾಲೊಂದು ಕಾದು ಹಾಲು ಉಕ್ಕಿದೆ. ಅವರು ಪೂಜೆ ಮಾಡ್ತಾಯಿದ್ರು. ಹಾಲು ಉಕ್ಕಿದ್ರೆ ಫೈನಲಿ ನಮ್ಮ ಹೊಸ ಮನೆಯ ಹಾಲು ಉಗ್ಸೋ ಕಾರ್ಯಕ್ರಮ ಮುಗಿಯುತ್ತೆ. ಇನ್ನು ಹೊಸ ಮೆಮೊರೀಸು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಹೊಸ ಮನೆಗೆ ಶುಭ ಕೋರುತ್ತಾ ಎಲ್ಲರೂ ಕೂಡ ನಮಗೆ ಒಳ್ಳೆಯದಾಗಲಿ ಅಂತ ಬಯಸಿ ಅಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ತೀನಿ. ಫೈನಲಿ ನಮ್ಮ ಹಾಲು ಉಗ್ಸೋ ಕಾರ್ಯಕ್ರಮ ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋ ಇನ್ನು ಹೊಸ ಮನೆಯಲ್ಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.